Hello family, ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚು ನವೀನ್ ಯೂಟ್ಯೂಬ್ ಚಾನಲ್. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಲ್ಲರೂ ಬ್ರೇಕ್ಫಾಸ್ಟ್ ಆಗಿ ಎಲ್ಲರೂ ಖುಷಿಯಿಂದ ನಿಮ್ಮನೆಯನ್ನು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಬಟ್ ನಂದೇ ಸ್ಟಾರ್ಟ್ ಆಗಿಲ್ಲ ಇನ್ನು. ಅಂದರೆ ನಾನೀಗ ಬ್ರೇಕ್ಫಾಸ್ಟ್ ಮಾಡಬೇಕು ಹೋಗಿ ಫಸ್ಟ್. ಅದಾದಮೇಲೆ ನಾನು ವಾಕ್ ಮಾಡಬೇಕು ಗಾಯ್ಸ್. ನಾನು ಇಟ್ಸ್ ಬೀನ್ ಲೈಕ್ 20 ಒಂದು 15 ಡೇಸಿಂದ ಕಂಟಿನ್ಯೂಸ್ ಕರೆಕ್ಟಾಗಿ ನಾನು ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಿದ್ದೀನಿ. ಬಟ್ ಇವತ್ತು ಆಚೆ ಹೋಗಲಿಕ್ಕಿದೆ, ಒಂದು 2 ಡೇಸ್ ಇರಲ್ಲ. ನಾನು ಮೇ ಬಿ ಆ ವ್ಲಾಗೆ ಫಸ್ಟ್ ಹಾಕಿರ್ತೀನಿ ಅನ್ಸುತ್ತೆ. ಯುಕ್ತನ ಬರ್ಡೇ ಹೋಗ್ತಿರೋದು, ಅದಾದಮೇಲೆ ಈ ವ್ಲಾಗ್ ಎಲ್ಲ ಬರುತ್ತೆ. ಸೊ ಅಲ್ಲಿ 1-2 ಡೇಸ್ ಮಿಸ್ ಆಗ್ಬೋದು. ಬಟ್ ವಾಕ್ ಅಂತೂ ಕಂಪ್ಲೀಟ್ ಮಾಡ್ತೀನಿ, ಡಯಟ್ ಫಾಲೋ ಆಗೋಲ್ಲ. ಬಟ್ ಅದನ್ನು ಬಂದಮೇಲೆ ರಿಕವರ್ ಮಾಡ್ತೀನಿ ಫಾರ್ ಶೋರ್. ಓಕೆ, ಸೊ ನಾನು ಇವಾಗ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನಮ್ಮನ್ನು ಆಚೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕಂದ್ರೆ ಶಾಪಿಂಗ್ ಕರ್ಕೊಂಡು ಹೋಗಿ ಆಮೇಲೆ ಈ ವ್ಲಾಗನ್ನು ಮತ್ತೆ ಬರ್ಡೇ ದಿನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಲೆಟ್ಸ್ ಗೋ. ನಾನು ಗೊತ್ತಾ ಇದ್ರ ಆ್ಯಸ್ ಯು ಕ್ಯಾನ್ ಸಿ ಇದ್ರ ಶೇಪ್ ಮತ್ತು ಸೈಜ್ ಕೂಡ ತುಂಬ ಈಕ್ವಲೆಂಟ್ ಆಗಿದೆ. ಬಿಕಾಸ್ ಇವಾಗ ನಾವು ಏನೇನು ಸಾಸ್ ಯೂಸ್ ಮಾಡ್ತೀವಿ ಎಲ್ಲನೂ ಇದ್ರೊಳಗಡೆ ನೀಟಾಗಿ ಹೋಗುತ್ತೆ. ಸೊ ಇಲ್ಲಿ ನಾನು ವಾಟರ್ ಇಟ್ಕೊಂಡಿದ್ದೀನಿ, ಈಗ ಇದನ್ನು ಆ್ಯಡ್ ಮಾಡಬೇಕು. ಹಾಗೆ ಐ ಫಾರ್ಗಾಟ್ ಟು ಟೆಲ್, ಇದೇನೆಂದರೆ ಇದು ನಿಮಗೆ ಸ್ನ್ಯಾಕ್ಸ್, ಹೆಲ್ದಿ ಸ್ನ್ಯಾಕ್ಸ್ ಆ್ಯಂಡ್ ಸಲಾಡಿಗೆ. ಬಿಕಾಸ್ ಇದು 0 ಕೊಲೆಸ್ಟ್ರಾಲ್ ಇರೋದ್ರಿಂದ ಆ್ಯಂಡ್ ಇದು ಫ್ರೀ ಫ್ರಮ್ ಆರ್ಟಿಫಿಷಿಯಲ್ ಕಲರ್. ಆ್ಯಸ್ ಪಾಸ್ತಾನ ಬೇಯಿಸ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಖಾಲಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಇದರಲ್ಲಿ ನಾವು ರೆಡಿ ಮಾಡ್ಕೋಬೇಕು, ಲೈಕ್ ಸಾಸ್ ಆಗಲಿ ಇನ್ನೊಂದಾಗಲಿ. ಸೊ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಲ್ಲ ಇದಕ್ಕೆ. ಹಿಂಗೆ ಏನಂದರೆ 0 ಕೊಲೆಸ್ಟ್ರಾಲ್, ಇದು ಹೈ ಸ್ಮೋಕಿಂಗ್ ಪಾಯಿಂಟ್, ಗುಡ್ ಫಾರ್ ಹೋಮ್ ಮೇಡ್ ಮೈನೀಸ್. ಹಾಗೆ ಇನ್ನೊಂದು ಏನಂದರೆ ಇಟ್ ವಿಲ್ ಹೆಲ್ಪ್ ಯು ಲೋವರಿಂಗ್ ದ ಲೆವೆಲ್ ಆಫ್ ಬ್ಯಾಡ್ ಕೊಲೆಸ್ಟ್ರಾಲ್. ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇಂದ ಇಟ್ ವಿಲ್ ಸೇಫ್ ಯು. ಇಟ್ಸ್ ವೆರಿ ಐಡಿಯಲ್ ಫಾರ್ ಫ್ರೈಯಿಂಗ್. ಆ್ಯಂಡ್ ಇವಾಗ ನಾನು ಸ್ವಲ್ಪ ಇದನ್ನು ಅಷ್ಟೇ, ಇಟ್ಸ್ ಗುಡ್ ಫಾರ್ ಹೆಲ್ತ್. ಬಟ್ ಆದರೂ ಇದನ್ನು ಕಡಿಮೆನೇ ಯೂಸ್ ಮಾಡೋದು ನಾನು. ಐ ಗೆಸ್ ಸಾಕೆನ್ಸ್ ಇಲ್ಲಿಟ್ಟಿದ್ದೇನೆ ಆ್ಯಕ್ಚುಲಿ ನಾನು. ನೀವು ತಮ್ಮನೇಲಲ್ಲಿ ನೋಡ್ದಂಗೆ ಮಮ್ಮಿ ಬರ್ಡೇ ಇದೆ. ಸೊ ಮಮ್ಮಿ ಬರ್ಡೇಗೆ ಇನ್ನೊಂದು ಸ್ವಲ್ಪ ದಿನ ಮಮ್ಮಿ ಬರ್ಡೇ ಇರೋದು. ಸೊ ಅದಕ್ಕೆ ಏನಂದರೆ ಶಾಪಿಂಗ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಇವಾಗ RCB ಅವರು ಸೆಮೀಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಬಟ್ ಫೈನಲ್ಸಿಗೆ ಹೋಗಿ ಅವರು ಗೆಲ್ತಾರಾ ಇಲ್ವಾ ಅದೆಲ್ಲ ಗೊತ್ತಿಲ್ಲ. ಆಲ್ರೆಡಿ ಇವಾಗ ಗೆದ್ದಿರೋ ರೇಂಜಿಗೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನಮ್ಮ ಏರಿಯಲ್ಲೆಲ್ಲ. ಆ್ಯಂಡ್ ಇವಾಗ ನಾನು ಜಸ್ಟ್ ಇಲ್ಲಿಲ್ಲೇ ಸುತ್ತಮುತ್ತನೇ ಆ್ಯಕ್ಚುಲಿ ಮಾಲಿಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅಷ್ಟು ಟೈಮ್ ಇಲ್ಲ, ನಾನು ಮತ್ತೆ ಆಚೆ ಹೊರಡಬೇಕಿತ್ತು ಎಲ್ಲೋ. ಅದಕ್ಕೋಸ್ಕರ ಇಲ್ಲಿಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮಮ್ಮ ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಶಾಪ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ಈ ಟೈಮ್ ನಾನು 2 ಆಪ್ಷನ್ ಕೊಟ್ಟು, ಗಿಫ್ಟ್ ಬೇಕೋ ಶಾಪಿಂಗ್ ಮಾಡಿಸ್ಲಾ ಅಂತ. ಅವ್ರು ಶಾಪಿಂಗ್ ಮಾಡಿಸುವಂಥದ್ದು. ಸೊ ಅದಕ್ಕೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ, ಹೋಗಿ ಶಾಪಿಂಗ್ ಎಲ್ಲ ಮುಗಿಸಿ ಆಮೇಲೆ ವಾಪಸ್ ಮನೆಗೆ ಬರೋಣ ಅಷ್ಟೇ. ಓಕೆ, ಅಮ್ಮ ಅಲ್ಲಿಂದ ಓಡಾಡ್ತಾ ಇದ್ದಾರೆ ಗಾಯ್ಸ್. ನಾನು ಆಚೆ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಆ್ಯಂಡ್ ಯು ನೋ ವಾಟ್, ಇನ್ನೊಂದು ಎಕ್ಸೈಟಿಂಗ್ ವಿಷಯ ಏನು ಗೊತ್ತಾ, ನಾನು ಆದಷ್ಟು ಬೇಗ ತಾರೇನ ಇನ್ನೂ ಚೆನ್ನಾಗಿ ಓಡಿಸ್ತೀನಿ ಈಗ. ಬಟ್ ಸ್ವಲ್ಪ ಭಯ ಅಷ್ಟೇ, ಗಾಡಿ ಅಡ್ಡ ಎಲ್ಲ ಬಂದಾಗ. ಬಟ್ ಹ್ಯಾವ್ ಟು ಕಮ್ ಓವರ್ ದ ಫ್ಯೂರ್. ಆದಷ್ಟು ಬೇಗ ಸಕಲಾಗಿ ಓಡಿಸ್ತೀನಿ ಗಾಯ್ಸ್ ನಾನು. ಏನಂತೀರ? ಫಸ್ಟು ಶಾಪಿಂಗ್ ಎಲ್ಲಿ, ಯಾವ ಅಂಗಡಿ ಅಂತೇಳಿ? ಫಸ್ಟ್ ಈ ಅಂಗಡಿಗೆ ಹೋಗೋಣ, ಚೆನ್ನಾಗಿದ್ರೆ ತಗೊಳ್ಳೋಣ. ಆಮೇಲೆ ಈ ಅಂಗಡಿಗೆ ಹೋಗೋಣ, ಈ ಶಾಪ್ಗೆ. ಅಲ್ಲಿ ಚೆನ್ನಾಗಿದ್ರೆ ನೋಡೋಣ. ಒಟ್ಟು ನಾನೀಗ ಆಚೆ ಹೋಗ್ಬೇಕು, ನಂಗೆ ಟೈಮ್ ಮಾಡ್ಕೋಬೋದು ಅಷ್ಟೇ. ಇವಾಗ ಪಟ್ ಅಂತ ಈ ಅಂಗಡಿ 2 ನೋಡಬೇಕು, ಬೇಗ ತೊಗೋಬೇಕು. ಹೇಳಿದ್ದೀನಿ ಬೇಗ ಮನೆಗೆ ಹೋಗ್ಬೇಕು. ಓಕೆ ಅಂತಾರೆ ಗೈಸ್. ಇವಾಗ ಟೈಮ್ ಆಲ್ರೆಡಿ 6:30. ಹೋಗೋ ಅಷ್ಟೊಂದು ಮನೆ ಒಂದು 10 ಗಂಟೆ ಮಾಡ್ತಾರೆ ನೋಡಿ ಫಿಕ್ಸು. ಹಾಕ್ಕೊಳ್ಳಿ 2 ಚೆನ್ನಾಗಿದೆ. ಬಟ್ ನಿಂಗೆ ಅದು ಇಷ್ಟ ಆಗುತ್ತೆ ನೋಡಿ. ಗೈಸ್ ಕೊನೆಗೂ ಒಂದು ಸ್ಯಾರಿ ತೊಗೊಳಕ್ಕೆ ಇವರು 7 ಗಂಟೆ ಮಾಡಿದ್ದಾರೆ ಗೈಸ್. 7 ಗಂಟೆ ಎಲ್ಲ 7:20. ನಾವು 6:30ಗೆ ಬಂದಿದ್ದು. 7:15. ನನ್ನ ಹತ್ರ ಟೈಮ್ ಇದೆ, ವಿಡಿಯೋ ಇದೆ. ಒಂದು ಸೀರೆ ತಗೊಂಡೆ ಅಂತ ಇಲ್ಲ, ಮನೇಲಿ ತೋರಿಸ್ತೀನಿ. ಥ್ಯಾಂಕ್ ಯು, ಕೊಡ್ತೀವಿ. ವೆಲ್ಕಮ್. ಸೊ ಗೈಸ್ ಕೊನೆಗೂ ಇವರು ಸೀರೆ ತಗೊಂಡಿದ್ರು. ಇನ್ನ ಬಟ್ಟೆ ತಗೋಬೇಕಂತೆ. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ, ಎಲ್ಲಿಗೆ? ವೆಜಿಟೇಬಲ್ಸ್, ಫ್ರೂಟ್ಸ್. ಬರ್ಡೇಗೆ ಇವ್ರು ವೆಜಿಟೇಬಲ್ ಫ್ರೂಟ್ಸೇ ಕಟ್ ಮಾಡ್ಸೋದು ಗೈಸ್. ಕೇಕ್ ಅಂತೂ ಕಟ್ ಮಾಡ್ತಾರೆ. ವೆಜಿಟೇಬಲ್ಸ್ ತಗೋಬೇಕಂತೆ. ಆಮೇಲೆ ರೇಷನ್ ತಗೋಬೇಕಂತೆ. ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಬರ್ಡೇಗೆ ಅಷ್ಟೇ ನಂಗೆ ಕೊಡ್ಸೋದು.
ರೇಷನ್ ಗೀಷನ್ ಎಲ್ಲ ನಾನು ಕೊಡ್ಸಲ್ಲಮ್ಮ. ಮಾಮೂಲಿ 1ನೇ ತಾರೀಕಲ್ಲ ಅಪ್ಪು, ಅದು ತಗೊಳ್ಳೇಬೇಕಲ್ಲ. ಹೋಗಲ್ಲಪ್ಪ ನಂಗಾಗಲ್ಲ, ನಾನು ಮನೆಗೆ ಹೋಗ್ತಿದ್ದೀನಿ ಗೈಸ್ ಅಷ್ಟೇ. ಫುಲ್ ಉಪವಾಸ ಇದ್ಬಿಡು ಅಷ್ಟೇ ಆಯ್ತಾ. ನಾ ಆ್ಯಕ್ಚುಲಿ ನಾನು ಅಂಗಡಿಗೆ ಹೋಗ್ಬೇಕಿತ್ತು, ಹೋಗ್ತಾಯಿತ್ತು ಅಂಗಡಿ, ಸ್ಟೇಷ್ನರಿ ಅಂಗಡಿ ಇಲ್ಲ ಅಲ್ಲ ಗೈಸ್. ನಮ್ಮ ಅಮ್ಮಂದೆಲ್ಲ ಹೆಂಗೆ ಅಂದರೆ ಇವಾಗ ಆಲ್ರೆಡಿ ಸೀರೆ ತೊಗೊಂಡಾಯ್ತು, ಮತ್ತೆ ತಿರ್ಗಾ ಹಿಂದೆ ಹೋಗ್ಬಿಟ್ಟು ಇನ್ನೊಂದು ಸೀರೆ ಅಂಗಡಿ ಇನ್ನೊಂದು ಸೀರೆ ನೋಡ್ತೀನಿ. ಇದಾದ್ಮೇಲೆ ಬಟ್ಟೆ ಬೇಕಂತೆ. ನಾನೇ ಎಲ್ಲ ಸೀದಾ ಮನೆಗೆ ಹೋಗ್ತಾ ಇರ್ತೀನಿ ಅಷ್ಟೇ. ನೀವು ಗಾಡಿ ಓಡ್ಸೋಕೆ ಬರುತ್ತೆ. ಮನೆಗೆ ಬಂದೆ ಆ್ಯಂಡ್ ಆಲ್ರೆಡಿ ಹೇಳ್ದಂಗೆ ನಮ್ಮಮ್ಮ ಒಂದು ಸೀರೆ ತೊಗೊಂಡ್ರು ಅಷ್ಟೇ, ಬಿಟ್ಟರೆ ತರಕಾರಿ ಆಮೇಲೆ ಆ್ಯಕ್ಚುಲಿ ಇನ್ನೂ ಮನೆ ಐಟಮ್ಸ್ ತೊಗೊಳ್ಬೇಕು ಅಂದರು, ಬಟ್ ಲೇಟಾಗಿ ಹೋಗಿತ್ತು ಅಂದ್ಬಿಟ್ಟು ನಾವಿಬ್ಬರೇ ಇದ್ವಲ್ಲ ಅಂತ ವಾಪಸ್ ಬಂದ್ವಿ. ಸೊ ನಾಳೆ ಬೆಳಿಗ್ಗೆ ಹೋಗಿ, ಇಲ್ಲ ನಾನು ಆಚೆ ಹೋಗ್ತಾ ಇದ್ದೀನಿ, ಸೊ ವಾಪಸ್ ಬಂದ ಮೇಲೆ ನಾನು ಇಲ್ಲ ಅಂದರೆ ನೋಡಬೇಕು, ನಾಳೆ ಬೆಳಿಗ್ಗೆ ಹೋಗಿ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡಿಸಿ ಅವರಿಗೆ ಒಂದು ಡ್ರೆಸ್ ಬೇಕು ಅಂದರೆ ಆ ಡ್ರೆಸ್ಸು ಆಮೇಲೆ ಸ್ಲಿಪ್ಪರ್ಸ್, ಸೊ ಎರಡನ್ನೂ ಕೊಡಿಸ್ಬೇಕು ಅಷ್ಟೇ ಗೈಸ್. ಸದ್ಯಕ್ಕೆ ಇವಾಗ ಮಲಗೋ ಸಮಯ. ಈ ವ್ಲಾಗನ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ಗೊತ್ತಿಲ್ಲ, ನಮ್ಮ ಮಮ್ಮಿ ಬರ್ಡೇ ದಿನ ಆದರೆ ಅವತ್ತಿನ ದಿನ ಮಾಡ್ತೀನಿ. ಸೊ ಯಾವತ್ತಾಗದಾಗ ಅದನ್ನು ಕಂಟಿನ್ಯೂ ಮಾಡಿ ಅಟ್ಯಾಚ್ ಮಾಡ್ತೀನಿ. ಓಕೆ, ಸೊ ಇದಾಗಿರುತ್ತೆ ನಮ್ಮ ಮಮ್ಮಿ ಬರ್ಡೇ ವ್ಲಾಗ್ ಆ್ಯಂಡ್ ಯಾ ಅಷ್ಟೇ, ಮತ್ತೆ ಸಿಗ್ತೀನಿ. ಇಟ್ಸ್ June 1st and happy birthday ಮಮ್ಮಿ. ಸೊ ಗೈಸ್, ನಾನು ಮಮ್ಮಿ ದೇವಸ್ಥಾನಕ್ಕೆ ಬಂದಿದ್ವಿ. ನಮ್ಮ ಏರಿಯಾದಲ್ಲಿ ದೇವಸ್ಥಾನಕ್ಕೆ. ನನಗಂತೂ ಫುಲ್ ವಾಯ್ಸ್ ಕಟ್ಕೊಂಡ್ಬಿಟ್ಟಿದೆ, ಹುಷಾರಿಲ್ಲ, ನಾನು ಅದಕ್ಕೆ ನನ್ನ ತೋರಿಸ್ತಾ ಇಲ್ಲ. ಅಭಿನಯ ಮಾಡ್ತಾಳೆ ಇವತ್ತು. ಆ್ಯಂಡ್ ಗೈಸ್, ನಾನು ಶಾಪಿಂಗ್ ಮಾಡಿಸಿದ್ದೀನಿ ಆ್ಯಂಡ್ ಇನ್ನೂ ಶಾಪಿಂಗ್ ಆ್ಯಕ್ಚುಲಿ ತೊಗೊಂಡಿದ್ದು ಚೆನ್ನಾಗಿದೆ ಅಂತೇಳಿ ನಾನೇ ಕೊಡಿಸಿದ್ದು ಗೈಸ್ ಸ್ಯಾರಿ ಇದು. ಆ್ಯಂಡ್ ನೀನೇ ಕೊಡಿಸಿದ್ದು, ನನ್ನ ಮಗಳೇ ಕೊಡಿಸಿದ್ದು. ಹೌದು, ಇನ್ನೊಂದು ಡ್ರೆಸ್ ಕೊಡಿಸ್ಬೇಕಂತೆ ನಮ್ಮ ಮಮ್ಮಿಗೆ. ಕೊಡಿಸ್ತೀನಿ, ಆಯಿತು ಕೊಡ್ಸೋಣ, ಯಾವಾಗ ಫ್ರೀ ಆಗ್ತಾರೋ ಅವಾಗ. ಒಂದು ಕೇಕ್ ಕಟ್ ಮಾಡಿಸೋಕ್ಕೂ ಸ್ಟಿಚ್ ಮಾಡಿಸಿದ್ದಾಳೆ. ಸ್ಟಿಚ್ ಮಾಡಿಸ್ತೀನಿ, ಅದು ಚೆನ್ನಾಗಿದೆ. ಆ್ಯಂಡ್ ಇದು ನವೀನ್ ಕಡೆಯಿಂದ ಗಿಫ್ಟ್ ಕೊಟ್ಟಿದ್ದಾನೆ ಅವನು ಇಲ್ಲ, ತಗೊಳ್ಳಿ ಓಪನ್ ಮಾಡಿ. ಮನೇಲಿ ಓಪನ್ ಮಾಡೋಣ ಬಿಡು. ಬೇಡ, ಓಪನ್ ಮಾಡಿ ಇಲ್ಲೇ ಬಿಡುಕಂದ ಮನೇಲಿ ಮಾಡೋಣ. ಬೇಡ, ಮನೇಲಿ ಎಲ್ಲರೂ ಓಪನ್ ಮಾಡ್ತೀನಿ. ತಾರ್ ಓಡಿಸ್ತೇವಲ್ಲ ಕೂಡ ಇಟ್ಕೊತೀನಿ. ನನ್ನ ಕೈ ಕೊಟ್ಟರೆ ಅಲ್ಲಿ ಬಿಟ್ಟು ಕೊಡ್ತೀನಿ ಒಂದು ನಿಮಿಷಕ್ಕೆ. ಏನಿರ್ಬೋದು ಅನ್ಸುತ್ತೆ ನನ್ನ ಪ್ರಕಾರ ಇದು ವಾಚ್ ಇರ್ಬೋದು ಅನ್ಸುತ್ತೆ. ಸೊ ನೀನು ಒಬ್ಳೆ ನೋಡು ಕರೆಕ್ಟಾಗಿ ಗೆಸ್ ಮಾಡಿದ್ದು. ಬ್ಯಾಗ್ ನೋಡ್ಬಿಟ್ಟು ಗೊತ್ತೇ ಆಗಲಿಲ್ಲ ವಾಚ್ ಅಂತ. ನಾನು ಅದು ನೋಡೇ ಇಲ್ಲ ಒಪ್ಪ. ಓಕೆ, ನಂಗೆ ಆಲ್ರೆಡಿ ಹುಷಾರಿಲ್ಲ, ಇನ್ನೂ ಹುಷಾರು ತಪ್ಪಿಸ್ಬಿಡ್ತಾರೆ ಗೈಸ್ ನಮ್ಮಮ್ಮನೇ. ನಿಂಗೆ ಕರ್ಕೊಂಡು ಇಂಜೆಕ್ಷನ್ ಹಾಕ್ಸಿ ಇದ್ದಿರಲ್ಲ, ಇದಕ್ಕೆ ಹಾಕಿ ಗಲೀಜ್ ಮಾಡಬೇಡಿ, ಆಮೇಲೆ ಕಮೆಂಟ್ಸ್ ಎಲ್ಲ ನಂಗೆ ಬೈತಾರೆ. ನಿನ್ನ ಕಾರ್ ಏನು ನೀನು ಕ್ಲೀನ್ ಮಾಡ್ದಂಗೆ ಹೇಳ್ತೀಯ. ನಾನೇ ಮಾಡೋದು, ಮತ್ತು ದಿನ ಬೆಳಗ್ಗೆ ಎದ್ದು ಕಾರ್ ತೊಳೆದು ಕಾರ್ ಕ್ಲೀನ್ ಮಾಡಿ ಮನೆ ಒರೆಸಿ ಪಾತ್ರೆ ತೊಳೆದೆಲ್ಲ ಮಾಡೋದು ನಾನೇ. ಬಟ್ ವ್ಲಾಗಲ್ಲಿ ತೋರಿಸಲ್ಲ. ಏನು ಕೆಲಸ ಇಲ್ಲ ಪಾಪ ಗೈಸ್. ಕಾಮಾಕ್ಷಿ ಅವರು ಅಂದರೆ ನಮ್ಮ ಮನೆಗೆ ಆಂಟಿ ಬರ್ತಾರೆ. ಹೌದು, ನಮ್ಮ ಮಮ್ಮಿಗೆ ಒಂಥರ ಬ್ಯಾಕ್ ಬೋನ್ ಅವರು. ಅವರಿಲ್ಲ ಅಂದರೆ ನಮ್ಮ ಮಮ್ಮಿ ಇಲ್ಲ, ನಮ್ಮ ಮಮ್ಮಿ ಇಲ್ಲ ಅಂದ್ರೆ ಅವರಿಲ್ಲ. ಒಂದಿನ ಅವ್ರ ಜೊತೆ ವಿಡಿಯೋ ಮಾಡು. ಆಯಿತು, ಕಾಮಾಕ್ಷಿ ಆಂಟಿ ಜೊತೆ ವಿಡಿಯೋ ಮಾಡ್ತೀನಿ. ಹಂಗಲ್ಲ ಅನ್ಸುತ್ತೆ ಅದು ಆ ಕಡೆ ಪಾಪ. ಇದು ಆಚೆ ತೆಗಿಬೇಕು. ವೆಯ್ಟ್, ಇಷ್ಟೊಂದೆಲ್ಲ ಪ್ಯಾಕಿಂಗ್ ಬೇಕಿತ್ತ? ಬ್ರ್ಯಾಂಡ್ ಅವ್ರು ಹಂಗೆ ಕೊಡೋದು. ಅಲ್ಲಲ್ಲಿ ವಾಚ್ ಕಾಣಿಸುತ್ತೆ. ಅದು ಏನೇನು ಸುಮ್ಮನೆ ಡೌ ಅನ್ಕೊಂಡ್ಯಾ ಬ್ಯಾಗ್ ಮಾತ್ರ. ನೀನು ಕಣ್ಮುಚ್ಕೊ. ಅದೇ ಕಣ್ಮುಚ್ಕೊಳ್ಳಿ, ತೆಗೀರಿ. ಏನು ಪೇಪರ್ ಇಟ್ರಣ ಚೆನ್ನಾಯ್ತಾ? ತೆಗಿ, ನಾನಂತೂ ನೋಡಿಲ್ಲ, ತೆಗಿ. ವಾವ್, ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಎಡಗೈಲಿ ಎತ್ಕೋಬೇಡ. ಇರಿ, ಏನಾಗಲ್ಲ. ಅಯ್ಯೋ, ಹಾಂ, ನೈಸ್. ರೋಸ್ ಗೋಲ್ಡ್, ನೈಸ್. ನಂದು ಹಾಕೋತಿದ್ದಾಳೆ ಇನ್ಮೇಲೆ ನನ್ನ ವಾಚ್ ಎತ್ಕೊಂಡು ಹಾಕೋಬೇಡಿ ಅಂತ ಕೊಟ್ಟಿರೋದು. ಅಂದ್ರೆ ನೀನು ಇಂಡೈರೆಕ್ಟ್ ಆಗಿ ಹೇಳ್ತಿರೋದು ನಾನು ಇದನ್ನ ಹಾಕೊಂತೀನಿ ಅಂತ. ಆಬ್ವಿಯಸ್ಲಿ ಹಾಕೋತೀನಿ, ಅದು ಬೇರೆ ವಿಷಯ. ಬಟ್ ನೈಸ್, ಚೆನ್ನಾಗಿದೆಯಾ? ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸಖತ್ತಾಗಿದೆ. ಓಕೆ,
ಓಕೆ ಗೈಸ್, ಚೆನ್ನಾಗಿದೆ. ವಾಚ್ ಹೆಂಗಿದೆ ಹೇಳಿ ಎಲ್ಲ. ಎಲ್ಲರೂ ಹೆಂಗಿದೆ ಹೇಳಿ. ಥ್ಯಾಂಕ್ಸ್ ನವೀನ್. ಹಾಂ ಅಷ್ಟೇ. ಇನ್ನು ಅಮ್ಮ ಹಿಂಗೆ ಮನೆಗೆ ಹೋಗೋದು ಅಷ್ಟೇ ಗೈಸ್. ನಾನು ಸದ್ಯಕ್ಕೆ ನನ್ನ ಮುಖ ತೋರಿಸೋಂಗಿಲ್ಲ, ಮನೆಗೆ ಹೋಗಿ ಸಿಗುವೆ. ಓಕೆ ಬಾಯ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಾಮಿ. ತಿನ್ನು. ಇಲ್ಲ ತಿನ್ನು ಫಸ್ಟು. ಬೇಡ ಬೇಡ ತಿನ್ನಿ, ನಿನ್ನ ಬರ್ಡೇ ನೀವೇ ತಿನ್ನಿ. ಬೇಡ ಅಲ್ಲ ನಾನು ತಿಂತೀನಿ. ಸರಿಯಾ? ಸೊ ಗೈಸ್, ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಕೇಕ್. ಹಾಂ, ನಿಮ್ಮ ಮಗ ಎಲ್ಲಿ? ಥ್ಯಾಂಕ್ ಯು. ನನ್ನ ಮಗ ಇವತ್ತು ಬರ್ತಾ ಇದ್ದಾನೆ. ಎಲ್ಲೋಗಿದ್ದಾನೆ ಹೇಳಿ, ಆಮೇಲೆ ಅದು ಕೇಳ್ತಾರೆ ನಿಮ್ಮ ತಮ್ಮ ಎಲ್ಲಿ ಅಂತ. RCB ಮ್ಯಾಚ್ ಗೆದ್ದಾಯ್ತು, ನೋಡಾಯ್ತು. ಇವತ್ತು ನೈಟ್ ಓಡ್ತಾನೆ, ನಾಳೆ ಮಾರ್ನಿಂಗ್ ರೀಚ್ ಆಗ್ತಾನೆ. ಅಷ್ಟೇ ಗೈಸ್. ಅವನು ಅಹಮದಾಬಾದ್ಗೆ ಹೋಗಿದ್ದಾನೆ ಮ್ಯಾಚ್ ನೋಡೋಕ್ಕೆ. ಸೊ ಅದಕ್ಕೆ ನಾನು, ನಮ್ಮಮ್ಮ ಮತ್ತು ನಮ್ಮ ಟೋಕಿ ಎಲ್ಲೆಲ್ಲ ಬಚ್ಚಿಟ್ಕೊಂಡು ಬಿಡಿದ್ದಾರೆ. ನಾವು ಕೊಡೋಲ್ಲ, ಟೋಕಿಗೆ ಅದು ಬೆಂಕಿ ಆಗಲ್ಲ. ಬಂಗ್ಲು ಎಲ್ಲ ಸೌಂಡ್ ಮಾಡಿ ಬೈಕೊಂಡು ಬರ್ತಾವೆ ನೋಡು. ಓಕೆ ಅಷ್ಟೇ. ಕೇಕ್ ತಿನ್ಬೇಡ, ತಿನ್ನಲ್ಲ, ಕಟ್ಟಿದೆ ಅದಕ್ಕೆ ತಿನ್ನಲ್ಲ. ಅಷ್ಟೇ ಗೈಸ್. ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಇದೇ ಗೈಸ್ ಇನ್ನೊಂದು ಡ್ರೆಸ್ ಹೇಳಿದ್ನಲ್ಲ ಸ್ಟಿಚ್ ಮಾಡಿಸಿರೋದು, ಇದೇ ಡ್ರೆಸ್. ದಿಸ್ ಇಸ್ ದ ಡ್ರೆಸ್. ಚೆನ್ನಾಗಿದೆಯಾ ಅಂತ ಹೇಳಿ. ಅಷ್ಟೇ. ಖುಷಿ ಆಯ್ತಾ? ಬಾಯ್. ತುಂಬ ಖುಷಿ ಆಯಿತು. ಅದೇ ತಿನ್ನಿ ಇಲ್ಲ ಅಂತ ಒಂದು ಸ್ವಲ್ಪ ಬೇಜಾರಿದೆ. ಸ್ವಲ್ಪ ಬೇಜಾರಿದೆ ಚೂರು. ಬರ್ತಾನೆ ಬೆಳಿಗ್ಗೆ. ಖುಷಿ ಆಯಿತು ಅಷ್ಟೇ ಗೈಸ್. ಕ್ಯೂ ಮಗ್ನೆ, ವೆಲ್ಕಮ್. ನನ್ನ ಟೋಕ್ಯೋ ಇಲ್ಲಿ ನೋಡಿ ಗೈಸ್. ಇವಳು ನೋಡಿ, ಇವಳು ಎಲ್ಲೋ ಹೋಗಿ ಏನು ತಿನ್ಕೊಂಬಂದೆ ಟೋಕ್ಯೋ? ಏನೋ ತಿಂದು ಬಂದಿದ್ದಾಳೆ ಮಮ್ಮಿ ಇವಳು. ಸೊ ಅಷ್ಟೇ ಗೈಸ್. ನಾನು ಆಗಿಂದ ವ್ಲಾಗಲ್ಲಿ ಕಾಣಿಸ್ತಾ ಇಲ್ಲ, ಬಿಕಾಸ್ ಫುಲ್ಲು ಟಯರ್ಡ್ ಆಗಿಬಿಡಿದೆ ಆ್ಯಂಡ್ ಇನ್ನೂ ಫೀವರ್ ಇದೆ. ಹಾಸ್ಪಿಟಲ್ ಹೋಗಿ ಬಂದು ಮಾಡ್ತಾಯಿದ್ದೀನಿ. ಅವಾಗ ಆಗುತ್ತೆ. ಬಟ್ ಈ ಟೈಮ್ ನಾನು ಪಣ ತೊಟ್ಟಿದ್ದೆ, ಲೈಕ್ ಅಟ್ಲೀಸ್ಟ್ ಫಾರ್ 6 months ನಾನು ಹುಷಾರಿಲ್ಲ. ಹಾಗೆ ಆಯಿತು, 6 months ಮುಗೀತು. ಸೊ ಈ ವರ್ಷ ಮುಗಿಸ್ತಾ ಮತ್ತೆ 6 months ನನಗೇನು ಆಗದೆ ಇರಲಿ ಅಂತ ದೇವರು ಕೇಳ್ಕೊಳ್ಳಿ. ಆ್ಯಂಡ್ ಐ ಸಜೆಸ್ಟ್ ಎಲ್ಲರೂ 6 months ಒನ್ಸ್ ನಿಮ್ಮ ಬ್ಲಡ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಅಂತ. ಬಿಕಾಸ್ ಅಟ್ಲೀಸ್ಟ್ ನಿಮ್ಗೇನೇ ಇಂಟರ್ನಲ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಗೊತ್ತಾಗಲ್ಲ ಅಂಟಿಲ್ ನೀವು ಬ್ಲಡ್ ಟೆಸ್ಟ್ ಮಾಡಿಸೋವರೆಗೂ. ಸೊ ಅಟ್ಲೀಸ್ಟ್ 4 months or 6 months ಒನ್ಸ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ದಯವಿಟ್ಟು. ಆ್ಯಂಡ್ ಇದಾಗಿತ್ತು ನಮ್ಮ ಮಮ್ಮಿ ಬರ್ಡೇ ವ್ಲಾಗ್. ನನ್ನ ತಮ್ಮ ಇಲ್ಲ, ಇನ್ನು ನಾಳೆ ಬರೋದು. ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ಇವಾಗ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮಮ್ಮಿಗೆ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಇಯರ್ ಲೈಕ್ ನಂಗೆ ಹುಷಾರಿಲ್ಲ, ನನ್ನ ತಮ್ಮನೂ ಇರಲಿಲ್ಲ, ಸೊ ನೀಟಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಬಟ್ ಐ ಹೋಪ್ ಶಿ ಇಸ್ ಹ್ಯಾಪಿ. ಆ್ಯಂಡ್ ಅಷ್ಟೇ. ಮತ್ತು ನಾನು ನಮಗೆ ಮುಂದಿನ ವ್ಲಾಗ್ಸಲ್ಲಿ ಸಿಗ್ತೀವಿ. ಅಲ್ಲಿ ತನಕ ನೀವು ನೆಕ್ಸ್ಟ್ ಬರೋ ವ್ಲಾಗ್, ಆಲ್ರೆಡಿ ಮಾಡಿರೋ ವ್ಲಾಗನ್ನು ಎಂಜಾಯ್ ಮಾಡಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ಕೋರ್ ಆಫ್ ದಿ ಡೇ ಇದೆ, ಖಂಡಿತ ಇದೆ. ಇವತ್ತಿನ ಕೋಟ್ ಬಂದು ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡ್ಶಿಪ್ ಬಗ್ಗೆ. ಟ್ರೂ ಫ್ರೆಂಡ್ಸ್ ಆರ್ ಲೈಕ್ ಸ್ಟಾರ್ಸ್, ಯು ಡೋಂಟ್ ಆಲ್ವೇಸ್ ಸಿ ದೆಮ್ ಬಟ್ ಯು ನೋ ದೇರ್ ಆಲ್ವೇಸ್ ದೇರ್ ಫಾರ್ ಯು ಅಂತ. ಅಂದರೆ ಟ್ರೂ ಫ್ರೆಂಡ್ಸ್ ಹೆಂಗಂದರೆ ನೀವು ಒಂದೊಂದು ದಿನ ನೋಡಬೇಕು, ದಿನ ಮಾತಾಡಿಸ್ಬೇಕು ಅಂತಲೇ ಏನಿಲ್ಲ. ಬಟ್ ನಿಮಗೆ ಗೊತ್ತು ದಟ್ ನಿಮ್ಗೆ ಏನೇ ಕಷ್ಟ ಆಗಿದ್ರು, ಏನೇ ಇದ್ದರೂ ದಟ್ ಜಸ್ಟ್ ಒನ್ ಕಾಲ್ ಅವೇ ಅಂತ. ಐ ನೋ ನಿಮಗೂ ಕೂಡ ಆ ಥರ ಫ್ರೆಂಡ್ಸ್ ಇರ್ತಾರೆ ಅಂತ, ಇದ್ದರು ಏನೋ ಮುಂದೆ ಸಿಗ್ತಾರೆ ಅನ್ನೋ ಥರ ಇದ್ದರೆ ಸೊ ಅವನ್ನ ಕಮೆಂಟ್ ಸೆಕ್ಷನಲ್ಲಿ ಟ್ಯಾಗ್ ಮಾಡಿ. ಆ್ಯಂಡ್ ಅಷ್ಟೇ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್. ಅಲ್ಲಿವರೆಗೂ ನೀವು ಲೈಕ್, ಶೇರ್, ಕಮೆಂಟ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ